ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಬಲಿಯಾಗಿದ್ರು. ಈ ಪ್ರಕರಣದಲ್ಲಿ 5 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು. ಈಗ 4 ಅಧಿಕಾರಿಗಳ ಅಮಾನತನ್ನ ಹಿಂಪಡೆಯಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ 4 ಅಧಿಕಾರಿಗಳ ಅಮಾನತನ್ನ ರದ್ದುಗೊಳಿಸಿ ಆದೇಶ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿಗಳಾದ ದಯಾನಂದ್, ಶೇಖರ್, ಎಸಿಪಿ ಬಾಲಕೃಷ್ಣ, ಇನ್ಸ್ಪೆಕ್ಟರ್ ಗಿರೀಶ್ ಅಮಾನತನ್ನ ರದ್ದುಗೊಳಿಸಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಅಧಿಕಾರಿಗಳ ಅಮಾನತು ಆದೇಶವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಅದಾದ ನಂತರದಲ್ಲಿ ಓರ್ವ ಅಧಿಕಾರಿ ಕೋರ್ಟ್ಗೆ ಹೋಗಿದ್ರು. ಈ ಪುನಃ ಕೊಟ್ಟಿರುವಂತಹ ವರದಿಯನ್ನ ರದ್ದು ಮಾಡಬೇಕು ಅಂತ ಅವರ ಆದೇಶವನ್ನ ಮಾತ್ರ, ಅಮಾನತನ್ನ ಮಾತ್ರ ಹೋಲ್ಡ್ ಮಾಡಿದ್ದಾರೆ. ಉಳಿದಂತೆ 4 ಅಧಿಕಾರಿಗಳ ಅಮಾನತನ್ನ ಹಿಂಪಡೆಯಲಾಗಿದೆ. 4 ಅಧಿಕಾರಿಗಳ ಅಮಾನತು ರದ್ದತಿ ಈಗ ಯಾವ ಕಾರಣಕ್ಕೆ ಅನ್ನೋದರ ಬಗ್ಗೆ ಏನ್ ಕ್ಲಾರಿಟಿ ಕೊಟ್ಟಿದೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಬಾಲಕೃಷ್ಣ, ಇನ್ಸ್ಪೆಕ್ಟರ್ ಗಿರೀಶ್ ಮತ್ತು ಕಮಿಷನರ್ ದಯಾನಂದ ಸೇರಿದಂತೆ ಎಲ್ಲರ ಅಮಾನತನ್ನ ರದ್ದು ಮಾಡಲಾಗಿದೆ. ವಿಕಾಸ್ ಕುಮಾರ್ ಅವರ ಆದೇಶವನ್ನ, ಅಮಾನತು ಆದೇಶವನ್ನ ಹೊರತುಪಡಿಸಿ ಉಳಿದಂತೆ 4 ಅಧಿಕಾರಿಗಳ ವಿಚಾರದಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅವತ್ತು ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಇವರುಗಳ ಅಮಾನತನ್ನ ಮಾಡಲಾಗಿತ್ತು. ಇವರುಗಳ ಜವಾಬ್ದಾರಿ ಇದೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ತೆಗೆದುಕೊಂಡಂತಹ ಕ್ರಮ ಅದಾಗಿತ್ತು. ಈಗ ಹಿಂಪಡೆದದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಮನೆ ಮಾಡ್ತಾ ಇದೆ. ಕೇಂದ್ರಕ್ಕೂ ಕೂಡ ಈ ಒಂದು ಅಧಿಕಾರಿಗಳ ವಿಚಾರವಾಗಿ, ಅಮಾನತು ವಿಚಾರವಾಗಿ ಹೋಗಿತ್ತು. ಕೇಂದ್ರ ಸರ್ಕಾರವೂ ಕೂಡ ಇದನ್ನು ಆಕ್ಸೆಪ್ಟ್ ಮಾಡಿತ್ತು. ರಾಜ್ಯ ಸರ್ಕಾರ ಕೊಟ್ಟಂತಹ ವರದಿ ಏನಿತ್ತು ಅದನ್ನ ಅಂಗೀಕರಿಸಿತ್ತು. ವಿಕಾಸ್ ಕುಮಾರ್ ಎಂಬ ಓರ್ವ ಅಧಿಕಾರಿ ಮಾತ್ರ ಈ ಒಂದು ಆದೇಶ ಏನು, ವರದಿ ಏನಾಗಿದೆ, ಈ ವರದಿ ಸರಿಯಲ್ಲ, ನಮ್ಮ ಪಾತ್ರ ಇದಲ್ಲಿಲ್ಲ, ಸರ್ಕಾರ ತನ್ನನ್ನು ತಾನು ಸೇಫ್ ಮಾಡ್ಕೊಳ್ಳೋ ಮೂಲಕವಾಗಿ ಇತರರ ಮೇಲೆ ಆರೋಪ ಮಾಡ್ತಾ ಇದೆ, ಇದನ್ನ ರದ್ದುಗೊಳಿಸಬೇಕು ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಅದಿನ್ನೂ ಕೂಡ ಪೆಂಡಿಂಗ್ ಅಲ್ಲಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಈಗ ಸರ್ಕಾರ ಈ ರದ್ದತಿಯನ್ನ ಅಂದ್ರೆ ಆದೇಶವನ್ನ ಹಿಂಪಡಿಲಿಕ್ಕೆ ಕಾರಣ ಏನ್ ಕೊಡ್ತಾ ಇದೆ? ನೀವೇ ಯಾವುದೇ ರೀತಿಯ ಸ್ಪಷ್ಟವಾದ ಕಾರಣವನ್ನ ಇನ್ನೂ ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಕೇವಲ ಆದೇಶದ ಪ್ರತಿ ಏನಿತ್ತು, ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನ ಮಾಡಿದರೆ ಅದರಲ್ಲಿ 4 ಅಧಿಕಾರಿಗಳು ಏನು ಸಸ್ಪೆನ್ಷನ್, ಅಂದ್ರೆ ಟೋಟಲ್ 5 ಜನ ಅಧಿಕಾರಿಗಳು ಸಸ್ಪೆನ್ಷನ್ ಆಗಿದ್ರು. ಅದರಲ್ಲಿ 4 ಅಧಿಕಾರಿಗಳಿಗೆ ಮಾತ್ರ ಅವಕಾಶವನ್ನ ಈಗ ಕೊಟ್ಟಿರುವಂತದ್ದು. ಯಾಕಂದ್ರೆ ವಿಕಾಸ್ ಈಗಾಗಲೇ ಸಿಐಟಿಗೆ ಪ್ರಶ್ನೆಯನ್ನ ಮಾಡಿದ್ರು. ಸಿಐಟಿ ಪ್ರಶ್ನೆ ಮಾಡಿದ ಬಳಿಕ ಸಿಐಟಿಲಿ ಕೂಡ ಒಂದು ಆದೇಶವನ್ನ ಕೊಟ್ಟಿತ್ತು. ಅವರ ಸಸ್ಪೆನ್ಷನ್ ಏನಿತ್ತು, ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ವಿಕಾಸ್ನ ವಿರುದ್ಧವಾಗಿ ರಾಜ್ಯ ಸರ್ಕಾರ ಈಗ ಹೈಕೋರ್ಟ್ ನಲ್ಲಿ ಒಂದು ಮನವಿಯನ್ನ ಮಾಡಿದೆ, ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದೆ. ಅಂದ್ರೆ ಸಿಐಟಿ ಆರ್ಡರ್ ನ ಪ್ರಶ್ನೆ ಮಾಡಿ ಆ ಹಿನ್ನೆಲೆಯಲ್ಲಿ ಅವರ ಹೆಸರನ್ನ ಹೊರತುಪಡಿಸಿ ಇನ್ನುಳಿದಂತ 4 ಅಧಿಕಾರಿಗಳು, ಅದು ಐಪಿಎಸ್ ಅಧಿಕಾರಿಗಳಾದಂತ ದಯಾನಂದ್ ಇರ್ಬೋದು, ಶೇಖರ್ ಟೆಕ್ಕಣ್ಣನ್ ಅವರು ಇರ್ಬೋದು, ಅದಾದ ನಂತರ ಎಸಿಪಿ ಬಾಲಕೃಷ್ಣ ಮತ್ತು ಇನ್ಸ್ಪೆಕ್ಟರ್ ಕಬ್ಬನ್ಪಾಕ್ನ ಇನ್ಸ್ಪೆಕ್ಟರ್ ಆಗಿದ್ದಂತ ಗಿರೀಶ್ ಇರ್ಬೋದು. ಇವ್ರ 4ರ ಸಸ್ಪೆನ್ಷನ್ ರಿವೋಕ್ ಮಾಡಿದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದು ತೀರ್ಮಾನವನ್ನ ಮಾಡಿದ್ರು. ಅದು ಮೈಕಲ್ ಡಿ ಕುನ್ ಅವರ ವರದಿಯನ್ನ ಆಧರಿಸಿ 4 ಅಧಿಕಾರಿಗಳ, ಅಂದ್ರೆ 5 ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆಯನ್ನ ಮಾಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಆ ತೀರ್ಮಾನದ ಪ್ರಕಾರ ಈಗ ಇಲಾಖಾ ತನಿಖೆಯನ್ನ ಏನು ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಆದ್ರೆ ಅವರ ಸಸ್ಪೆನ್ಷನ್ ಏನಿತ್ತು, ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿರುವಂತದ್ದು. ಇನ್ನೊಂದು ಆಶ್ಚರ್ಯಕರ ವಿಚಾರ ಅಂದ್ರೆ, ಒಂದು ಇಲಾಖಾ ತನಿಖೆಯನ್ನ ಇಟ್ಕೊಂಡು ಅಧಿಕಾರಿಗಳ ಸಸ್ಪೆನ್ಷನ್ ರಿವೋಕ್ ಮಾಡ್ತಾ ಇರೋಂಥದ್ದು ನಿಜವಾಗ್ಲೂ ಆಶ್ಚರ್ಯಕರ ವಿಚಾರ. ಯಾವ ವಿಚಾರಕ್ಕಾಗಿ ಈ ರೀತಿಯ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾದಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.